ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 76. ಶಕ್ತಿನೂ ಹೋಗಿದ್ದಾಳ ಊರಿಗೆ, ಅದು ನಿನ್ನನ್ನು ಇಲ್ಲೇ ಬಿಟ್ಟು? ಆಶ್ಚರ್ಯದಿಂದ ಕೇಳಿದ ಕೇಶವ. ಶಿವ ಅವನೆದುರು ಕುಳಿತಿದ್ದ ನಡೆದದ್ದನ್ನು ಹೇಳಿ. ಅಲ್ಲ ಶಿವ, ಶಕ್ತಿಗೆ ಈ ಹಠ ಯಾಕೆ? ಅಷ್ಟೇ ಅಲ್ಲ ಕೇಶು, ಅವಳು ನಾನು ಮುಂಬೈಗೆ ಹೋದಾಗ ನನಗೆ ಗೊತ್ತಿಲ್ಲದೆ ಊರಿಗೆ ಹೋಗಿ ಬಂದಿದ್ದಾಳೆ. ಸತ್ಯನ ತಿಳ್ಕೊಳ್ಳೋದಕ್ಕೆ, ಗೊತ್ತಾ ನಿನಗೆ ಎಂದಾಗ ಕೇಶವನ ಮುಖದ ಕಳೆಯೇ ಬದಲಾಯಿತು. ನಿನಗೆ ಹೇಗೆ ಗೊತ್ತಾಯಿತು ಕೇಳಿದ ಕೊಂಚ ಭಯದಿಂದಲೇ. ನಾನು ಅವತ್ತು ಊರಿಗೆ ಹೋದಾಗ ತೋಟದ ಕೆಲಸ ಎಲ್ಲನೂ ನಮ್ಮ ಮ್ಯಾನೇಜರ್ಗೆ ಹೇಳಿ ಬಂದಿದ್ದೆ. ಅವರು ನಿನ್ನೆ ರಾತ್ರಿ ಕಾಲ್ ಮಾಡಿ ಏನೋ ಲೆಕ್ಕ ಹೇಳ್ತಿದ್ರು. ಆಗ ಅವ್ರಿಗೆ ಏನೋ ನೆನಪಾಗಿಲ್ಲ. ಅದಕ್ಕೆ ನಿಮ್ಮ ಹೆಂಡತಿ ಶಕ್ತಿ ಇಲ್ಲಿಗೆ ಬಂದಿದ್ರಲ್ಲ, ಅವತ್ತೇ ನೋಡಿ ಅಂದರು. ಆಗ ಗೊತ್ತಾಯಿತು ಶಕ್ತಿ ಅಲ್ಲಿಗೆ ಹೋಗಿದ್ದು. ಅವಳ ಮೇಲೆ ಅನುಮಾನ ಇತ್ತು ನನಗೆ. ಯಾಕಂದರೆ ಅವತ್ತು ಆಕ್ಸಿಡೆಂಟ್ ಆಗಿದೆ ಅಂತ ಊರಿಗೆ ಹೋಗುವಾಗ ಅತ್ತೆಗೆ ಕಾಲ್ ಮಾಡು ಅಂದೆ. ಅವಳು ನಂಬರ್ ಏನು ಅಂತ ಕೇಳಿದೇನೆ ಅತ್ತೆಗೆ ಕಾಲ್ ಮಾಡಿದ್ಲು. ಅವಳ ಹತ್ರ ಅತ್ತೆ ನಂಬರ್ ಹೇಗೆ ಬಂತು ಅನ್ನೋ ಅನುಮಾನ ಇತ್ತು. ಅದು ಈಗ ಗೊತ್ತಾಯಿತು ಎಂದ ಶಿವ ಕೇಶವನನ್ನು ನೋಡಿದ. ಅದು ಶಿವ ಎಂದ ಕೇಶವ ಶಿವನ ಮುಂದೆ ಇನ್ನು ತಾನು ಸತ್ಯ ಮುಚ್ಚಿಡಲಾರ. ಏನಾಯ್ತೋ? ಅದು ಶಕ್ತಿ ಊರಿಗೆ ಹೋಗಿದ್ದು ನನಗೂ ಗೊತ್ತು ಎಂದಾಗ ಶಿವನ ಮುಖದ ಭಾವವೇ ಬದಲಾಯಿತು. ಅವನ ಹುಬ್ಬು ಗಂಟಿಕ್ಕಿದ್ದನ್ನು ನೋಡಿ ಆದರೆ ಪ್ಲೀಸ್ ಕೋಪ ಮಾಡ್ಕೋಬೇಡ, ನನಗೆ ಹೇಳೋದಕ್ಕೆ ಬಿಡು ಎಂದ ಕೇಶವ ತೊದಲುತ್ತಾ. ಶಿವ ಮಾತನಾಡಲಿಲ್ಲ. ಅವಳು ಹೋಗಿದ್ದಿನ ನನಗೆ ಗೊತ್ತಿರಲಿಲ್ಲ, ಹೋಗಿ ಬಂದಮೇಲೆ ಹೇಳಿದಾಳೆ ನನಗೆ ಅವಳು ಎಂದ ಅವ ಎಲ್ಲಿ ತನ್ನ ಮೇಲೂ ಕೋಪಗೊಳ್ಳುವನೋ ಎಂದು. ನಾನು ಯಾರಿಗೂ ಏನೋ ಹೇಳೋದಿಲ್ಲ ಕೇಶು, ಅವಳು ಸುಮ್ಮನಿರು. ಇದೆಲ್ಲ ಬೇಡ ಅಂದರೂ ಸತ್ಯ ತಿಳ್ಕೊಳ್ಳೋ ಹಠ ಮಾಡ್ತಿದ್ದಾಳೆ. ಅವಳು ತಪ್ಪೇನೂ ಮಾಡ್ತಿಲ್ಲ ಎಂದ ಕೇಶವ ಸಣ್ಣ ಧ್ವನಿಯಲ್ಲಿ. ಶಿವ ಅವನನ್ನೇ ನೋಡಿದ. ನಿಮ್ಮಿಬ್ಬರ ಮಧ್ಯೆ ನಾನು ಬರೋದಿಲ್ಲ. ಅವನ ನೋಟಕ್ಕೆ ಹೆದರಿ ಎಂದ ಕೇಶು ಸುಮ್ಮನಾಗಿ ಬಿಟ್ಟ. ಆದರೆ ಶಿವ ತನ್ನ ಮನದಲ್ಲಿ ಇದ್ದ ಭಯವನ್ನು ಕೇಶವನ ಮುಂದೆಯೂ ಹೇಳದಾದ. ಯಾಕೆ ಇಷ್ಟೊಂದು ಕಾಲ್ ಮಾಡ್ತಿದ್ಯಾ ಶಕ್ತಿ? ನನಗೆ ಕೆಲಸ ಇದೆ ಎಂದ ಫೋನ್ ಕಿವಿಗಿಟ್ಟು. ಆಗಲೇ ಸಂಜೆಯಾಗಿತ್ತು. ತಾನು ಊರಿಗೆ ಹೋದಾಗಿನಿಂದ 10 ಬಾರಿ ಕರೆ ಮಾಡಿದ್ದಳು. ಅವ ರಿಸೀವ್ ಮಾಡಿರಲಿಲ್ಲ. ಅದು ಅವಳ ಮೇಲಿನ ಬೇಸರಕ್ಕೋ ಕೋಪಕ್ಕೋ ಅದು ಗೊತ್ತಿದ್ದ ಶಕ್ತಿ ಚಡಪಡಿಸಿದ್ದಳು ಅವನ ಜೊತೆ ಮಾತನಾಡದೆ. ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತು ನನಗೆ, ಅದಕ್ಕೆ ಎಂದಳು ಚಂದದಿಂದ. ಗೊತ್ತಿದ್ದಿದ್ರೆ ನೀನು ನನ್ನನ್ನು ಇಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಇರ್ತಿರ್ಲಿಲ್ಲ. ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ ಶಿವ. ನನಗೂ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಎಂದವಳ ಮಾತಿಗೆ ಮಾತನಾಡಲಿಲ್ಲ ಅವ. ರಾತ್ರಿ ಇಲ್ಲಿಗೆ ಬರ್ತೀಯಾ ತಾನೆ ಕೇಳಿದವಳಿಗೆ ಅವನನ್ನು ಅಲ್ಲಿಗೆ ಕರೆಸಿಕೊಳ್ಳಲೇಬೇಕಿತ್ತು. ನಿನಗೆ ಒಂದ್ಸಾರಿ ಹೇಳಿದರೆ ಅರ್ಥ ಆಗೋದಿಲ್ವಾ ಶಕ್ತಿ? ನನಗೆ ಅಲ್ಲಿ ಇರೋಕ್ಕಾಗೋದಿಲ್ಲ. ನನಗೆ ಅಲ್ಲಿಗೆ ಬರೋದಕ್ಕೂ ಇಷ್ಟ ಇಲ್ಲ ಅಷ್ಟೇ. ಪದೇ ಪದೇ ಇದನ್ನೇ ಮಾತಾಡೋದಿದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಹೋಗಬೇಡ ಕೋಪದಲ್ಲಿ ಎಂದವ ಕಾಲ್ ಕಟ್ ಮಾಡಿದ. ಅವನ ಈ ಕೋಪಕ್ಕೂ ಕಾರಣವಿತ್ತು. ಮಧ್ಯಾಹ್ನ ರಣದೇವ್ ಶಿವನಿಗೆ ಕರೆ ಮಾಡಿದ್ದ. ನಿನ್ನ ತಂದೆ ತಾಯಿ ಊರಿಗೆ ಹೋದ್ರಂತೆ ಇವತ್ತು, ಹೌದಾ ಶಿವ? ಶಕ್ತಿನೂ ಹೋಗಿದ್ದಾಳಂತೆ ಅವ್ರ ಜೊತೆ ಎಂದಿದ್ದ ಅವನನ್ನು ಕೆಣಕಿ. ಶಿವ ಅವನಿಗೆ ಉತ್ತರ ಕೊಟ್ಟಿರಲಿಲ್ಲವಾದರೂ ಆತಂಕಗೊಂಡಿದ್ದ ರಣದೇವ್ ತನ್ನ ಕುಟುಂಬವನ್ನು ಗಮನಿಸುತ್ತಿರುವನೆಂದು. ತನ್ನವರಿಗೇನಾದರೂ ಆದರೆ ಎಂಬ ಭಯ ಮನದಲ್ಲಿದ್ದರೂ ಅವ ಯಾರ ಮುಂದೆಯೂ ತೋರಿಸಿಕೊಂಡಿರಲಿಲ್ಲ. ಯಾರಿಗೂ ಏನೂ ಆಗದಂತೆ ಕಾಪಾಡಿಕೊಳ್ಳಬೇಕಲ್ಲ. ಅಲ್ಲದೆ ಈಗ ಶಕ್ತಿಯೂ ಅಲ್ಲಿಯೇ ಇದ್ದಳು. ಅದೇ ಯೋಚನೆ ಆಗಿತ್ತವನಿಗೆ. ತನ್ನವರೆಲ್ಲ ಊರಲ್ಲಿದ್ದು ಶಕ್ತಿ ಇಲ್ಲಿದ್ದಾಗ ಅವ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದ. ತಾನು ಊರಿಗೆ ಆಗಾಗ ಹೋಗಿ ಬರುತ್ತಿದ್ದರೆ ಇಲ್ಲಿ ಕೇಶವ ಇರುವನೆಂಬ ಧೈರ್ಯವೂ ಇತ್ತು. ಆದರೆ ಈಗ ತಾನು ಕೇಶವ ಇಲ್ಲಿರುವಾಗ ತನ್ನ ಪೂರ್ತಿ ಕುಟುಂಬ ಒಂದು ಕಡೆ ಎಂಬ ಯೋಚನೆ. ಜೊತೆಗೆ ತನಗೆ ಅಲ್ಲಿಗೆ ಹೋಗುವ ಮನಸ್ಸಿಲ್ಲ. ಏನು ಮಾಡಬೇಕೆಂದು ಹೊಳೆಯಲಿಲ್ಲ ಅವನಿಗೆ. ಆ ಕೋಪ ಶಕ್ತಿಯ ಮೇಲೆ ತಿರುಗಿತ್ತು ಈಗ. ಎಷ್ಟೇ ಹೇಳಿದರೂ ಕೇಳದೆ ತನ್ನ ಮಾತಿನ ವಿರುದ್ಧ ಹೋದ ಶಕ್ತಿ ತನ್ನ ಹಠವನ್ನೇ ಸಾಧಿಸುತ್ತಿದ್ದಾಳೆಂಬ ಕೋಪ. ಸಂಜೆ ಕಳೆದು ರಾತ್ರಿಗೆ ರಾಯರಿದ್ದಲ್ಲಿಯೇ ಬಂದಿದ್ದ ಅವ. ಶಕ್ತಿ ಅದು ತನ್ನ ಮನೆ ಎಂದಿದ್ದಕ್ಕೆ ಬೇಸರವೇನಿಲ್ಲ ಅವನಿಗೆ. ಅವಳ ದುಡುಕು ಬುದ್ಧಿ ಅವನಿಗೆ ಗೊತ್ತಿದ್ದದ್ದೇ. ಅವಳು ರಾಯರಿಗೆ ಆಗಲೇ 4 ಬಾರಿ ಕರೆ ಮಾಡಿ ಕೇಳಿದ್ದಳು ಶಿವ ಬಂದಿರುವನೋ ಇಲ್ಲವೋ ಎಂದು. ಶಿವನಿಗೂ 2 ಬಾರಿ ಕರೆ ಮಾಡಿದ್ದಳು. ಅವ ರಿಸೀವ್ ಮಾಡಿರಲಿಲ್ಲ. ತನ್ನ ಮಾತಿನ ಪಶ್ಚಾತ್ತಾಪವಿತ್ತು ಅವಳಿಗೆ. ಅಲ್ಲದೆ ತಾನು ಅವನಿಗೆ ಗೊತ್ತಿಲ್ಲದೆ ಊರಿಗೆ ಹೋಗಿ ಬಂದಿದ್ದು ಅವನಿಗೆ ಗೊತ್ತಾಗಿತ್ತಲ್ಲ, ಅದರ ಟೆನ್ಷನ್ ಬೇರೆ ಅವಳಿಗೆ. ಅವನಿಗೆ ಅದರ ಬೇಸರವೂ ಇದೆ ಎಂದು. ಶಕ್ತಿಗೆ ಒಂದು ಕಾಲ್ ಮಾಡು ಶಿವ, ನೀನು ಮನೆಗೆ ಬಂದಿದೆಯೋ ಇಲ್ವೋ ಅಂತ 10 ನಿಮಿಷಕ್ಕೊಮ್ಮೆ ಕಾಲ್ ಮಾಡಿ ಕೇಳ್ತಿದ್ದಾಳೆ ಎಂದರು ರಾಯರು ಅವ ತಮ್ಮ ಮುಂದೆ ಕುಳಿತಾಗ. ಇಷ್ಟೊಂದು ಕಾಳಜಿ ಪ್ರೀತಿ ಇರೋಳು ಯಾಕೆ ನನ್ನನ್ನು ಬಿಟ್ಟು ಹೋಗಬೇಕಿತ್ತು ಸರ್? ನಾನು ಅಲ್ಲಿಗೆ ಬರಬೇಕು ಅನ್ನೋದು ಅವಳ ಹಠ ಅಲ್ವಾ? ಅವಳೇ ಬರ್ತಾಳೆ ನೋಡಿ ಇಲ್ಲಿಗೆ. ಅವಳು ಬರೋ ಹಾಗೆ ನಾನು ಮಾಡ್ತೀನಿ ಎಂದವನಿಗೂ ಹಠವೇ ಈಗ. ನಿಮ್ಮಿಬ್ಬರಿಗೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದ ರಾಯರಿಗೆ. ಇಬ್ಬರೂ 2 ಕಣ್ಣುಗಳಿದ್ದಂತೆ. ನೀವು ಏನೂ ಯೋಚನೆ ಮಾಡಿಬಿಡಿ, ಎಲ್ಲ ಸರಿಯಾಗುತ್ತೆ. ನಿಮ್ಮ ಮಗಳಿಗೆ ಪ್ರೀತಿಯಿಂದ ಅರ್ಥ ಆಗೋದಿಲ್ವಲ್ಲ ಏನು?
ಅವಳಿಗಷ್ಟೇ ಹಠ ಇದೆ ಅಂದ್ಕೊಂಡಿದ್ದಾಳೆ, ನನ್ನ ಹಠನೂ ತೋರಿಸ್ತೀನಿ ಎಂದವ ಎದ್ದು ಕೋಣೆಗೆ ನಡೆದು ಫ್ರೆಶ್ ಆಗಿ ಬಂದ. ಶಾರದಮ್ಮ ಇಬ್ಬರಿಗೂ ಊಟಕ್ಕೆ ಬಡಿಸಿದರು. ಇಬ್ಬರೇ ಮಾತನಾಡುತ್ತಾ ಊಟ ಮುಗಿಸಿದರು. ಮಾವ ಅಳಿಯ ಎನ್ನುವುದಕ್ಕಿಂತ ಒಳ್ಳೆಯ ಸ್ನೇಹಿತರಿಬ್ಬರು. ರಾತ್ರಿ ಮಲಗುವ ಹೊತ್ತಿಗೆ ಮತ್ತೆರಡು ಬಾರಿ ಕರೆ ಮಾಡಿದ್ದಳು ಮುದ್ದಿನ ಹೆಂಡತಿ. ಅವ ಮನೆಗೆ ಬಂದಿದ್ದಾನೆಂದು ರಾಯರಿಂದ ತಿಳಿದಿತ್ತವಳಿಗೆ. ಆದರೂ ಅವನ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ. ಅವಳ ಮೇಲೆ ಕೋಪ ಮಾಡಿಕೊಂಡವನಿಗೆ ಮಾತನಾಡಲು ಮನಸ್ಸಿಲ್ಲ. ಆದರೂ ಬಿಡದೆ ಕರೆ ಮಾಡಿದವಳ ಕಾಲ್ ರಿಸೀವ್ ಮಾಡಿದವ, ಶಕ್ತಿ, ನನಗೆ ಮಾತಾಡೋಕ್ಕೆ ಏನೂ ಇಲ್ಲ, ನನಗೆ ನಿದ್ದೆ ಬರ್ತಿದೆ, ಪದೇ ಪದೇ ಕಾಲ್ ಮಾಡಬೇಡ ರೇಗಿದ. ಮನೆಗೆ ಬಂದಿದೆಯೋ ಇಲ್ವೋ ಅಂತ ಎಂದಳು ಸಣ್ಣ ಧ್ವನಿಯಲ್ಲಿ. ತಪ್ಪು ತನ್ನದೇ ಇದ್ದಿದ್ದರಿಂದ ಅವನ ಜೊತೆ ರೇಗುವವಳಲ್ಲ ಈಗ ಅವಳು. ನಿನ್ನ ಮನೆಯಲ್ಲಿಯೇ ಇದ್ದೀನಿ ಎಂದ ಅವಳೆಂದಿದ್ದ ಮಾತನ್ನು ನೆನಪಿಸಿ. ಅದು ನಿನ್ನ ಮನೇನೂ ಹೌದು ಶಿವ, ಸಾರಿ, ನಾನು ಬೆಳಗ್ಗೆ ಹಾಗೆಲ್ಲ ಮಾತಾಡಿದ್ದಕ್ಕೆ ಎಂದಳು ಪ್ರೀತಿಯಿಂದ. ನನಗೆ ಏನೋ ಹೇಳಿದೆ, ಎಲ್ಲನೂ ಮಾಡ್ತಿದ್ಯಾ, ಇನ್ನು ಸಾರಿ ಯಾಕೆ ಹೇಳ್ತೀಯಾ ಬಿಡು ಒರಟಾಗಿ ಎಂದವ ಕಾಲ್ ಕಟ್ ಮಾಡಿಬಿಟ್ಟ. ಶಕ್ತಿ ಪೆಚ್ಚು ಮೋರೆ ಹಾಕಿ ಕುಳಿತಳು. ಅವನ ಕೋಪ ಅಷ್ಟು ಬೇಗ ಕಡಿಮೆ ಆಗೋ ಅಂಥದ್ದಲ್ವೇ ಶಕ್ತಿ ಎನ್ನುತ್ತಾ ಅವಳಿದ್ದಲ್ಲಿ ಬಂದರು ಸುಮತಿ. ಗೊತ್ತು ಆಂಟಿ, ನೋಡೋಣ ಎಲ್ಲಿವರೆಗೂ ಕೋಪ ಮಾಡ್ಕೊಂಡಿರ್ತಾನೆ ಅಂತ ಎಂದಳು ಸಂಕಟವಿದ್ದರು. ಅವನು ಅಲ್ಲಿದ್ದರೆ ಖುಷಿಯಾಗಿರ್ತಾನೆ, ಇಲ್ಲಿಗೆ ಬಂದರೆ ಅವನ ಮುಖ ಗಂಟಾಗೇ ಇರುತ್ತೆ. ಅವನು ಏನೇ ನಿರ್ಧಾರ ತಗೊಂಡ್ರು ಒಬ್ಬರಿ ಮನಸ್ಸಿಗಾದರೂ ನೋವಾಗೇ ಆಗುತ್ತೆ. ಈಗ ಇದ್ರ ಬದಲು ನನಗೆ ಸತ್ಯ ಹೇಳ್ಬಹುದಲ್ಲ ಆಂಟಿ, ಸತ್ಯ ಗೊತ್ತಾದರೆ ನಾನು ಶಿವನ ಜೊತೆ ಮಾತಾಡ್ತೀನಿ, ಹೇಗಾದರೂ ಮಾಡಿ ಅವನನ್ನು ಒಪ್ಪಿಸ್ತೀನಿ ಎಂದಳು ಶಕ್ತಿ ಅವರ ಕೈ ಹಿಡಿದು. ಬೇಡ ತಾಯಿ ಬೇಡ, ನೀನು ಊರಿಗೆ ಬಂದಿದ್ದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಹೇಗೆ ಕೋಪ ಮಾಡ್ಕೊಂಡ ನನ್ನ ಮೇಲೆ ಅಂತ ನೀನೇ ನೋಡಿದ್ಯಲ್ಲ, ಇನ್ನು ಸತ್ಯನೂ ಹೇಳಿಬಿಟ್ರೆ ಅವನು ಅವ್ರ ಜೊತೆ ಅಷ್ಟೇ ಅಲ್ಲ ನನ್ನ ಜೊತೆನೂ ಮಾತು ಬಿಡ್ತಾನೆ ಎಂದ ಸುಮತಿಯವರು ಹೆದರಿದರು ಸತ್ಯ ಹೇಳಲು. ಆ ಶಿವನ ಮುಂದೆ ನಿಲ್ಲೋ ಧೈರ್ಯ ಈ ಶಕ್ತಿಗಷ್ಟೇ ಇರೋದು ಅನಿಸುತ್ತೆ ಎಂದಳು ನಗುತ್ತಾ. ಅವಳ ಮಾತಿಗೆ ಸುಮತಿಯವರು ನಕ್ಕರು. ನಿಜಾನೇ ಹೇಳಿದೆ ನೀನು, ಎಷ್ಟೇ ಆದರೂ ಅವನ ಮುದ್ದಿನ ಹೆಂಡತಿ ಅಲ್ವಾ ನೀನು, ಈಗ ಮಲಗು ಹೋಗು, ಬೆಳಗ್ಗೆ ಊರಿಗೆ ಹೋಗುವಂತೆ ಎಂದು ಸುಮತಿಯವರ ಮಾತು ಮುಗಿಯುವ ಮೊದಲೇ ಬಂದರು ಅಲ್ಲಿಗೆ ಮೀನಾಕ್ಷಿಯವರು. ಬನ್ನಿ ಅತ್ತೆ ಕರೆದಳು ಶಕ್ತಿ ಕುಳಿತಿದ್ದ ಸೋಫಾದಲ್ಲಿ ಸರಿದು ಅವರಿಗೆ ಜಾಗ ಕೊಡುತ್ತಾ. ಅವಳ ಪಕ್ಕದಲ್ಲಿ ಕುಳಿತರು ಮೀನಾಕ್ಷಿ. ನೀವಿಬ್ಬರು ಹೀಗೆ ದೂರ ಇರೋದನ್ನು ನನಗೆ ನೋಡೋಕ್ಕಾಗಲ್ಲ ಶಕ್ತಿ, ನಿಮ್ಮಿಬ್ಬರು ಈ ಸಂಕಟ ನನಗೆ ಅರ್ಥ ಆಗುತ್ತೆ. ಅವನು ಹಠ ಹಿಡಿದ್ರೆ ಬಿಡೋದಿಲ್ಲ, ಅದಕ್ಕೆ ಹೇಳ್ತಿದ್ದೀನಿ, ನೀನು ನಾಳೆನೇ ಊರಿಗೆ ಹೋಗು, ಅವನು ಮತ್ತೆ ಬರುವಾಗ ಬರುವಂತೆ ಇಲ್ಲಿಗೆ ಎಂದರು ಅವಳ ತಲೆ ಸವರುತ್ತಾ. ಅತ್ತೆ, ಪ್ರತಿ ಬಾರಿ ಹೀಗೆ ಮಾಡ್ತಿದ್ರೆ ಈ ಸಮಸ್ಯೆ ಮುಗಿಯೋದು ಯಾವಾಗ, ನಿಮ್ಮ ಸಂಕಟ ಕಡಿಮೆ ಆಗೋದು ಯಾವಾಗ ಎಂದಳು ಅವರ ಕೈ ಹಿಡಿದು. ನಾವು ಮಾಡಿದ್ದನ್ನು ನಾವು ಅನುಭವಿಸ್ತೀವಿ, ಆದರೆ ನೀವು ಅನುಭವಿಸೋದು ಬೇಡ ಎಂದರು ಬೇಸರದಲ್ಲಿ. ಅತ್ತೆ, ನೀವು ಹೀಗೆ ಅಳೋದನ್ನು ಬೇಜಾರು ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ. ನಿಮ್ಮ ಮಗ ಇಲ್ಲಿಗೆ ಬಂದೇ ಬರ್ತಾನೆ, ಅವನು ಬಂದಾಗ ಅವನ ಜೊತೆ ಖುಷಿಯಿಂದ ಮಾತಾಡಿ. ಅವನು ಕೋಪ ಮಾಡ್ಕೋತಾನೆ ಅಂತ ಹೆದರಿ ಅವನಿಂದ ದೂರ ಇರಬೇಡಿ. ನಿಮ್ಮ ಪ್ರೀತಿ ಏನು ಅಂತ ಅವನಿಗೆ ಅರ್ಥ ಆಗಬೇಕಲ್ವಾ ಎಂದಳು ಪ್ರೀತಿಯಿಂದ. ಅತ್ತಿಗೆ, ಅವಳು ಹೇಳೋದು ಸರಿಯಾಗಿದೆ ಎಂದರು ಸುಮತಿ. ನಾನು ನಾಳೆ ಊರಿಗೆ ಹೋಗ್ತೀನಿ ಅತ್ತೆ, ನಾಳೆ ಅಷ್ಟೇ ಅಲ್ಲ ಪ್ರತಿದಿನ ಹೋಗ್ತೀನಿ, ಮತ್ತೆ ಸಂಜೆ ವಾಪಸ್ ಮನೆಗೆ ಬರ್ತೀನಿ. ಅವನು ಬರೋದಿಲ್ಲ ಶಕ್ತಿ, ನಿಮ್ಮ ಮಗ ಬಂದೇ ಬರ್ತಾನೆ, ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಎಂದವಳು ಹೆಜ್ಜೆ ಹಿಂದಿಡದವಳು ಈಗ. ಸರಿ, ಈಗ ತಡ ಆಯಿತು, ಮಲಗಿ ಹೋಗಿ ಎಂದ ಸುಮತಿಯವರ ಮಾತಿಗೆ ಎಲ್ಲರೂ ಕೋಣೆ ಸೇರಿದರು. ಆದರೆ ತನ್ನಷ್ಟೇ ಹಠಮಾರಿ ಗಂಡನನ್ನು ಬಿಟ್ಟಿರಲು ಇವಳಿಂದಲೂ ಸಾಧ್ಯವಿಲ್ಲವಲ್ಲ. ಹಾಸಿಗೆಗೆ ತಲೆ ಇಟ್ಟಾಗ ಅವನ ನೆನಪು ಬಿಡದೆ ಕಾಡಿತ್ತು. ಫೋನ್ ಹಿಡಿದು ಮತ್ತೊಮ್ಮೆ ಕರೆ ಮಾಡಿದಳು. ಅವ ರಿಸೀವ್ ಮಾಡಲಿಲ್ಲ. ಐ ಮಿಸ್ ಯು ಸಪ್ಲೈಯರ್ ಎಂದು ಮೆಸೇಜ್ ಕಳುಹಿಸಿ ಕಣ್ಣು ಮುಚ್ಚಿದಳು. ಅವಳ ಮೇಲೆ ಮುನಿಸಲಿದ್ದವ ಸಂದೇಶವನ್ನು ಓದಿದ. ಇಷ್ಟೊಂದು ಪ್ರೀತಿ ಇದ್ದಳು ನನ್ನನ್ನು ಯಾಕೆ ಬಿಟ್ಟು ಹೋಗಬೇಕು ಎಂದುಕೊಂಡ ತನ್ನಲ್ಲಿಯೇ. ಮತ್ತೆ ಕ್ಷಣದಲ್ಲಿ ಮಿಸ್ ಯು ಟು ಸಪ್ಲೈಯರ್ ಹೆಂಡ್ತಿ ಎಂದು ಮರುತ್ತರ ಕೊಡಬೇಕೆನ್ನಿಸಿದರು. ನೋ, ನಾನು ನಿನ್ನನ್ನು ಬಿಟ್ಟಿರೋದಿಲ್ಲ ನಿಜ, ಹಾಗಂತ ನಿನ್ನ ಹಠಕ್ಕೆ ಸೋಲೋದಿಲ್ಲ ಎಂದು ಫೋನ್ ಪಕ್ಕಕ್ಕಿಟ್ಟು ನಿದ್ದೆಗೆ ಜಾರಿದ. ಅಪ್ಪ, ಶಿವ ಇಷ್ಟು ಬೇಗ ಹೋಗಿದ್ದಾನಾ? ಬೆಳಗ್ಗೆ 9 ಗಂಟೆಗೆ ರಾಯರ ಮುಂದಿದ್ದಳು ಶಕ್ತಿ. ಬೇಗ ಎದ್ದು ತಯಾರಾಗಿ ಕಾರ್ ಹತ್ತಿ ಬಂದಿದ್ದವಳಿಗೆ ಶಿವನನ್ನು ಕಾಣುವ ತವಕ. ಆದರೆ ಅವ ಇವಳಿಗಿಂತ ಚಾಣಾಕ್ಷನಲ್ಲವೇ? ಇವಳು ಹೀಗೆ ಬೇಗ ಬರುವಳೆಂದು ಗೊತ್ತಿದ್ದೇ ಬೇಗ ತಯಾರಾಗಿ ಮನೆಯಿಂದ ಹೊರಟು ಹೋಗಿದ್ದ. ಇವತ್ತು ಬೇಗ ಹೋಗಿದ್ದಾನೆ ಶಕ್ತಿ ಅವನು ಎಂದ ರಾಯರು ಶಕ್ತಿಯ ಸಂಕಟ ಅರಿತಿರುವರೆ. ಕಾಲ್ ಮಾಡ್ತೀನಿ ಎಂದವಳು ಅವನಿಗೆ ಕರೆ ಮಾಡಿದಳು. ಅವ ರಿಸೀವ್ ಮಾಡಲಿಲ್ಲ. ತುಂಬ ಕೊಬ್ಬಿದೆ ಅಪ್ಪ ನಿಮ್ಮ ಶಿವನಿಗೆ, ನನ್ನ ಕಾಲ್ ಯಾವಾಗಲೂ ರಿಸೀವ್ ಮಾಡ್ತಿದ್ದವನು ನಿನ್ನೆಯಿಂದ ಎಷ್ಟು ಕಾಡ್ತಿದ್ದಾನೆ ನೋಡಿ ಎಂದಳು ಮುನಿಸಲ್ಲಿ. ನೀನು ಅವನಿಗೆ ಅಷ್ಟೇ ಕಾಡ್ತಿದೆಯಲ್ಲ ಎಂದರು ರಾಯರು. ತಿಂಡಿ ತಿಂದು ಹೋಗಿದ್ದಾನಾ? ಇಲ್ಲ. ಹಾಗಾದರೆ ಕೇಶವನ ಮನೆಯಲ್ಲಿ ಇರ್ತಾನೆ, ನಾನು ಅಲ್ಲಿಗೆ ಹೋಗ್ತೀನಿ ಎಂದು ಹೊರನಡೆದಳು. ನೀನು ತಿಂಡಿ ತಿಂದಿದ್ದೀಯಾ ಕೂಗಿ ಕೇಳಿದರು ರಾಯರು. ಹಾಪ ಎಂದು ಕೂಗಿ ಕಾರ ಹತ್ತಿದಳು.
ಶಿವ ಇಲ್ಲಿಗೆ ಬಂದಿಲ್ಲ ಶಕ್ತಿ ಎಂದ ಕೇಶವ ಅವಳು ಒಳಬಂದು ಕುಳಿತಾಗ. ಹೌದಾ, ಅವನು ತಿಂಡಿ ತಿಂದೆ ಬಂದಿದ್ದಂತೆ, ಅದಕ್ಕೆ ಇಲ್ಲಿ ತಿಂಡಿ ತಿಂತಿರ್ತಾನೆ ಅಂತ ಅಂದ್ಕೊಂಡು ಬಂದೆ ಎಂದಳು ಬೇಸರದಲ್ಲಿ. ಅವನು ಊರಿಗೆ ಬರಲಿ ಅಂತ ನೀನು ಹಠ ಹಿಡಿದಿರೋದು ಅವನಿಗೆ ಕೋಪ ತರಿಸಿದೆ ಶಕ್ತಿ, ಅದಕ್ಕೆ ನಿನ್ನ ಜೊತೆ ಮಾತಾಡ್ತಿಲ್ಲ ಅವನು. ಅವನಿಗೆ ಕಾಲ್ ಮಾಡು ನೀನು ಎಂದಾಗ ಕೇಶವ ಕರೆ ಮಾಡಿ ಅವಳ ಕೈಗೆ ಫೋನ್ ಇಟ್ಟ. ಹೇಳು ಕೇಶು ಎಂದ ಶಿವನಿಗೆ. ಎಲ್ಲಿದೆಯಾ ಶಿವ ಎಂಬ ಶಕ್ತಿಯ ಧ್ವನಿ. ನೀನಾ ಎಂದ ಹೊರಟಾಗಿ. ನಿನ್ನನ್ನು ನೋಡಬೇಕಿತ್ತು, ಮಾತಾಡಬೇಕು ನಾನು ನಿನ್ನ ಜೊತೆ. ಎಲ್ಲಿದೆಯಾ ಹೇಳು, ಅಲ್ಲಿಗೆ ಬರ್ತೀನಿ ಎಂದಳು ಪ್ರೀತಿಯಿಂದ. ಅವನಿಗೆ ಕೋಪವಿದೆ ಎಂದು ತಿಳಿದಿದ್ದರು. ನನಗೆ ತುಂಬ ಕೆಲಸ ಇದೆ, ಈಗ ಸದ್ಯಕ್ಕೆ ಮಾತಾಡೋಕ್ಕಾಗೋಲ್ಲ ನಿರಾಕರಿಸಿದ. ಸಂಜೆ ಆಸ್ಪತ್ರೆಗೆ ಬರ್ತೀಯಾ ಹಾಗಾದರೆ? ನೋಡ್ತೀನಿ. ಶಿವ, ಇಷ್ಟೊಂದು ಕೋಪನ ನನ್ನ ಮೇಲೆ? ನಾನು ಮಾಡಿದ್ರಲ್ಲಿ ತಪ್ಪೇನಿದೆ ಕೇಳಿದವಳಿಗೆ ಬೇಸರವಾಗಿತ್ತು. ನಾನು ಮಾಡೋದರಲ್ಲಿ ನನಗೂ ಏನೂ ತಪ್ಪು ಅನಿಸಿಲ್ಲ ಎಂದವನದ್ದು ವಾದವೇ. ಸರಿ, ನಿನಗೆ ಸರಿ ಅನಿಸಿದ್ದನ್ನೇ ಮಾಡು ಎಂದು ಕಾಲ್ ಕಟ್ ಮಾಡಿ ಕೇಶವನ ಕೈಗೆ ಫೋನ್ ಇಟ್ಟಳು. ಅವನ ಮನಸ್ಸಲ್ಲಿ ತುಂಬ ನೋವಿದೆ ಶಕ್ತಿ, ಅವನಿಗೆ ಒತ್ತಾಯ ಮಾಡಬೇಡ ಎಂದ ಕೇಶವ. ನೀವು ಅವನ ಹಾಗೆ ಮಾತಾಡ್ತಿದ್ದೀರಲ್ಲ ಕೇಶವ್, ಅವನ ಮನಸ್ಸಲ್ಲಿರೋದನ್ನು ಹೇಳಿದರೆ ತಾನೇ ಅವನು ಖುಷಿಯಾಗಿ ಇರೋದಕ್ಕೆ ಆಗೋದು. ಅವನು ತನ್ನ ನೋವನ್ನು ಹೇಳ್ಕೊಂಡಾಗಲೇ ತಾನೇ ನೋವು ಕಡಿಮೆ ಆಗೋದು. ಕೇಶವನನ್ನೇ ಕೇಳಿದಳು. ಅವನ ತಂದೆ ತಾಯಿನ ನೋಡ್ತಿದ್ರಲ್ಲ ನೀವೇ, ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅವರು. ಅವರಿಗೆ ನೋವು ಕೊಟ್ಟು ಇವನು ನೋವು ಅನುಭವಿಸ್ತಿದ್ದಾನೆ. ಅದೇ ಎಲ್ಲರೂ ಕೂತ್ಕೊಂಡು ಮಾತಾಡಿ ಸಮಸ್ಯೆ ಬಗೆಹರಿಸಿದ್ರೆ ಎಲ್ಲರೂ ಖುಷಿಯಾಗಿರ್ಬಹುದು. ಇದನ್ನು ನಾನು ಅವನಿಗೆ ತುಂಬ ಸಾರಿ ಹೇಳಿದ್ದೀನಿ ಶಕ್ತಿ, ಅವನು ಕೇಳ್ತಿಲ್ಲ. ಅದಕ್ಕೆ ಈ ಸಾರಿ ನಾನು ಹಠ ಹಿಡ್ದಿರೋದು. ಅವನು ಅಲ್ಲಿಗೆ ಬರೋವರೆಗೂ ನಾನು ಮಾತಾಡೋದಿಲ್ಲ ಅವನ ಜೊತೆ. ಹೇಳ್ಬಿಡು ಅವನಿಗೆ ಎಂದವಳೆ ಹೊರ ನಡೆದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.